ಬಸವಕಲ್ಯಾಣ ತಾಲೂಕಿನ ಗುಣತೀರ್ಥವಾಡಿ ಗ್ರಾಮದ ಭಾಗ್ಯಶ್ರೀ ಎಂಬ ಯುವತಿಯ ಕೊಲೆ ಘಟನೆಯು ನಮ್ಮೆಲ್ಲರ ಮನಸ್ಸು ಮಿಡಿಕಿಸಿದೆ. ಇಂದು ಯುವತಿಯ ಮನೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನವನ್ನು ತಿಳಿಸಿದರು. ಇದು ಅತ್ಯಂತ ಪೈಶಾಚಿಕ ಕೃತ್ಯವಾಗಿದ್ದು, ಕುಮಾರಿ ಭಾಗ್ಯಶ್ರೀ ಆತ್ಮಕ್ಕೆ ಶಾಂತಿ ಸಿಗಲಿ, ಅವಳ ಅಗಲಿಕೆಯ ನೋವು ಭರಿಸುವ ಶಕ್ತಿಯನ್ನು ಅವರ ಕುಟುಂಬಸ್ಥರಿಗೆ ನೀಡಲೆಂದು ಪ್ರಾರ್ಥಿಸಿದರು. ಕುಟುಂಬಸ್ಥರು ಬಡವರಾಗಿದ್ದು, ಘಟನೆಯಿಂದ ನೊಂದ ಕುಟುಂಬಕ್ಕೆ ಧನ ಸಹಾಯವಾಗಲೆಂದು ಈಶ್ವರ್ ಖಂಡ್ರೆ ಅವರು ವೈಯಕ್ತಿಕವಾಗಿ ಧನ ಸಹಾಯ ಮಾಡಿ 4 ಲಕ್ಷ ರೂಪಾಯಿಗಳ ಚೆಕ್ ಅನ್ನು ನೀಡಲು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಮುಂದಿನ ಹಂತದಲ್ಲಿ ಇನ್ನೂ ಹೆಚ್ಚಿನ ಪರಿಹಾರದ ಜೊತೆಗೆ ಎಲ್ಲ ಅಗತ್ಯ ನೆರವು ನೀಡುವುದಾಗಿ ಭರವಸೆ ನೀಡಿದ್ದಾರೆ. ಪ್ರಕರಣವು ಸಚಿವ ಈಶ್ವರ್ ಖಂಡ್ರೆ ಅವರ ಗಮನಕ್ಕೆ ಬಂದ ತಕ್ಷಣ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಕರೆ ಮಾಡಿ ಈ ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಕೊಲೆ ಮಾಡಿರುವ ಆರೋಪಿಗಳನ್ನು ಆದಷ್ಟು ಶೀಘ್ರ ಬಂಧಿಸಿ ಕಠಿಣ ಶಿಕ್ಷೆಗೆ ಒಳಪಡಿಸುವಂತೆ ಸೂಚಿಸಿದರು. ಈಗಾಗಲೇ ಪೊಲೀಸರು ಆರೋಪಿಗಳನ್ನು ಪತ್ತೆ ಹಚ್ಚಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದು, ಆರೋಪಿಗಳಿಗೆ ಕಾನೂನು ಅಡಿಯಲ್ಲಿ ಅತಿ ಕಠಿಣ ಶಿಕ್ಷೆ ಆಗುವ ರೀತಿಯಲ್ಲಿ ಕ್ರಮ ಕೈಗೊಳ್ಳುವಂತೆ ಸಚಿವರು ಸೂಚನೆ ನೀಡಿದ್ದಾರೆ. ಇಬ್ಬರು ಮಕ್ಕಳ ಒಟ್ಟಿಗೆ ಮೂಗರ ಬಹಳ ಅನ್ಯಾಯ ಆಯ್ತಪ್ಪ. ನಮ್ಗೆಲ್ಲ ಬಹಳ ದುಃಖ ಆಗಿದೆ. ಯಾರು ಅಪರಾಧ ಮಾಡಿದ್ದಾರೆ ಅವರಿಗೆಲ್ಲ ಶಿಕ್ಷೆ ಕೊಡಿಸ್ತೀವಿ. ಈಗಾಗಲೇ ಅವರಿಗೆಲ್ಲ ಬಂಧಿಸಿದ್ದಾರೆ. ಅವರಿಗೆ ಬಂಧಿಸಿ ಜೈಲ್ನಾಗ ಇಕ್ಕ್ಯಾರ. ಆಯ್ತಾ? 3 ತಿಂಗಳು 6 ತಿಂಗಳಲ್ಲೇ ಟ್ರಯಲ್ ಮಾಡಿಸ್ತೀವಿ, ವಿಚಾರಣೆ ಮಾಡಿ ಯಾರು ಈ ಅಪರಾಧ ಮಾಡಿದ್ದಾರೆ, ಈ ಘೋರ ಅಪರಾಧ ಮಾಡಿದಂಥದ್ದು ಅವರಿಗೆ ಗಲ್ಲಿಗೇರಿಸುವಂತ ರೀತಿಯಲ್ಲಿ ಶಿಕ್ಷೆ ಕೊಡಬೇಕು ಅಂತ ಒತ್ತಾಯ ಮಾಡ್ತೀವಿ. ಅರ್ಥ ಆಯ್ತಾ? ನ್ಯಾಯ ಸಿಗ್ತದ. ಮಗ ಓದ್ತಾನ, ಸ್ಕೂಲಿಗೆ ಹೋಗ್ತೀಯಾ? ಕನ್ನಡ ಬರುತ್ತಾ? ಮನೆ ಕನ್ನಡ ಮಾತಾಡ್ತೀರಿ? ಏನ್ ಮಾತಾಡ್ತೀರಿ? ತೆಲುಗುನ? ಮಗ ಶಾಲೆಗೆ ಹೋಗ್ತಾನ ಇಲ್ಲ? ಯಾವ ಕ್ಲಾಸಿಗೆ ಓದ್ತೀಯಾ? 5ನೇ. ನೀ ಯಾವ ಕ್ಲಾಸಿಗೆ ಓದ್ತೀಯಾ? 10th ಇದ್ದಿ. ಓದು ಚೆನ್ನಾಗಿ. ನಿನ್ ಮಗನಿಗೆ ಓದಿಸಿ ನೌಕರಿ ಕೊಡಿಸ್ತೀವಿ. ತಿಳಿತಾ? ನೀನು ಮನೆ ವಿನೆಯನ್ನ ಕಟ್ಸ್ಕೊಡ್ತೀವಪ್ಪ. ಆರ್ಥಿಕವಾಗಿ ನಿಮ್ಗೆ ಒಂದು 5,000 ಸಾವಿರ ರೂಪಾಯಿ ತಿಂಗಳಿಗೆ ಪೆನ್ಷನ್ ಬರಂಗು ಮಾಡ್ತೀವಿ. ಮತ್ತೆ ಪರಿಹಾರ ಕೊಡ್ಲಿಕ್ಕೆ ಹಸ್ತೇನೆ. ಸಿಂಧು, ಅವನು ಯಾರು ಎಷ್ಟು ಅಫ್ಸರ್ ಬಂದಿದ್ದಾನೆ? ಎಲ್ಲಿದ್ದಾನೆ? ನಿನ್ನೆ ಮೊನ್ನೆ ಬಂದು ಭೇಟಿ ಕೊಟ್ಟಿರಲಿ. ಇವರಿಗೆ ಪರಿಹಾರ ಕೊಡ್ಬೇಕಲ್ಲಪ್ಪ. ಯಾವಾಗ ತಗೊಂಡ್ಬರ್ಬೇಕಾಗಿತ್ತು? ನಾ ಭೇಟಿ ಕೊಡ್ತೀನಿ ಅಂತ ಗೊತ್ತಿಲ್ಲ. FIR ಕಾಪಿ ತಗೋಲಿಕ್ಕಾಗಲ್ಲ ನಿಮ್ಗೆ? ಇಲ್ಲೇ ಪೊಲೀಸ್ ಇಲ್ಲೇ ಅದ, ಅವ್ರ ಹತ್ರ FIR ಬೋರ್ಡ್ದಿಂದ ತೊಗೊಂಬದಿರುತ್ತಾ? ನೀ ಕತೆ ಹೇಳ್ಬೇಡ. ಅವಾಗಿಂದ 4 ಲಕ್ಷ ಕೊಡ್ಬೇಕಂತಿದೆಯಲ್ಲ, ಯಾಕೆ ಕೊಟ್ಟಿಲ್ಲ ನೀನು? ಇವತ್ತು ಸಾಯಂಕಾಲ ತಂದು ಕೊಡಿ ಚೆಕ್. ಅರ್ಥ ಆಯ್ತಾ? ನಮ್ಮ ಮಗನ ವಿದ್ಯಾಭ್ಯಾಸದ ಮತ್ತು ಅವ್ರಿಗೆ ಪೆನ್ಷನ್ ಏನಿದೆ ಅಲ್ಲ, ಅದೆಲ್ಲ ಮಾಡಿ. ನಾ ಹೇಳ್ಬೇಕೇನೆ ಇವೆಲ್ಲ. ಇವತ್ತು ನಾನು ಹೊಂಟಿದೆ ಅಂದ್ರೆ ಚೆಕ್ ತಗೊಂಡ್ಬರ್ಬೇಕಾಗಿತ್ತು. ನಿಮ್ಗೆ ಹೇಳೋವರೆಗೆ ಗೊತ್ತಾಗೋದಿಲ್ಲ. ಚಿಂತೆ ಮಾಡ್ಬೇಡ್ರಮ್ಮ, ಆಯ್ತಾ? ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿ.